ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಹೊಸ ಪಕ್ಷ ಫಿಕ್ಸ್ ನೋಡಿ. ಅವರೇ ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರೋದಿಲ್ಲ, ನಾನು ಹೊಸ ಪಕ್ಷವನ್ನ ಕಟ್ಟೇ ಕಟ್ತೀನಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಿಂದ ನಮ್ಮ ಪಕ್ಷಕ್ಕೆ ಬರ್ತಾರ ಅನ್ನೋದಾಗಿ ಹೇಳಿದ್ದಾರೆ. ನಾವು ಹಿಂದುತ್ವ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಹೊಸ ಪಕ್ಷವನ್ನ ಕಟ್ತೇವೆ. ಹೊಸ ಪಕ್ಷವನ್ನ ಕಟ್ಟೋದರ ಬಗ್ಗೆ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಮತ್ತೆ ಯತ್ನಾಳ್ ಅವರು ನಿಗಿ ಕೆಂಡಾಗಿದ್ದಾರೆ. ಇನ್ನು ಈಗಾಗಲೇ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮುಳುಗಿಸ್ತಿದ್ದಾರೆ. ವಿಜೇಂದ್ರ ಜೊತೆ ಇರೋರೆಲ್ಲರೂ ಕೂಡ ಕಳ್ಳರ ಗ್ಯಾಂಗು. ರಾಜ್ಯ ಬಿಜೆಪಿಯಲ್ಲಿ ಚಿಳ್ಳಿ, ಪಿಳ್ಳಿ, ಸಂಗ್ಯಾ, ಬಾಳ್ಯ ಅವರೆಲ್ಲರೂ ಕೂಡ ಇದ್ದಾರೆ, ಕಳ್ಳರ ಗ್ಯಾಂಗ್. ಅವರಿಂದಲೇ ಕರ್ನಾಟಕದಲ್ಲಿ ಬಿಜೆಪಿ ಈಗ ಮುಳುಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ಲೇವಡಿ ಮಾಡಿದ್ದಾರೆ. ಎಲ್ಲಾದ್ರೂ ಬದಲಾವಣೆ ಆಗಿಲ್ಲ ಅಂತಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಹೊಸ ಪಕ್ಷವನ್ನ ಕಟ್ಟೇ ಕಟ್ತೀನಿ ಅನ್ನೋದಾಗಿ ಓಪನ್ ಚಾಲೆಂಜ್ ರೀತಿಯಲ್ಲಿ ಯತ್ನಾಳ್ ಅವರು ಗುಡುಗಿ ಮತ್ತೊಂದು ಕಡೆ ಬಿಎಸ್ವೈ ಕುಟುಂಬದ ವಿರುದ್ಧ ಲೇವಡಿ ಮಾಡಿದ್ದಾರೆ. ಏನಾಗ್ತೈತಿ ನೀವು ನೋಡ್ಲಕತ್ತೀರಲ್ರಿ. ಯಾಕೆ ಅನೌನ್ಸ್ ಆಗಲ್ಲ? ನಾಗಾಲ್ಯಾಂಡ್, ಮಿಜೋರಾಂ, ಸಿಕ್ಕಿಂ ಬಿಜೆಪಿ ಅಧ್ಯಕ್ಷರಾದರು. ಯಾರು ಉಳ್ದಾವನ್ ಹೇಳ್ರಪ್ಪ? ಯಾವ ರಾಜ್ಯ? ಗುಜರಾತ್ ಒಂದಾಗಿಲ್ಲತ್ತ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ. ಉತ್ತರ ಪ್ರದೇಶ ಆಗಿಲ್ಲ, ಕರ್ನಾಟಕ ಆಗಿಲ್ಲ. ಕರ್ನಾಟಕ ಅಂದ್ರೆ ಏನು? ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರೇ ಅಧಿಕಾರಕ್ಕೆ ಬರುವಂಥ ಒಂದು ಒಳ್ಳೆಯ ಬಿ ಜೆ ಪಿಯ ಭದ್ರಕೋಟೆ. ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗೈತಂದ್ರೆ ಯಾರೂ ವಿಜೇಂದ್ರ ಹಿಂದೆ ಇಲ್ಲ. ಕೇವಲ ಚಿಳ್ಳಿ ಮಿಳ್ಳಿ ಅದಾವು, ಸಂಖ್ಯಾ ಬಾಳೆ ಮಳ್ಳೆ ಅಂತೇಳಿ ಒಂದು 4-5 ಅದಾವು. ಆ ಮಳ್ಳೆ ಸಂಖ್ಯಾ ಬಾಳೆ ಅಂತ ತೊಗೊಂಡು ಬಿ ಜೆ ಪಿ ಮುಣುಗ್ಲಾಕತ್ತದೆ ಅಂತ ಮ್ಯಾಗಿನವ್ರಿಗೆ ಗುರ್ತಾಗಿದೆ. ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ. ಏನಾಗ್ತೈತಿ ನೀವು ನೋಡ್ಲಕ್ಕ